ಇನ್ನೊಂದಿನಿಂದ ಆಗಲ್ಲ, ತುಂಬಾ ಸುಸ್ತಾಗ್ತಿದೆ. ಯಾಕೆ ಹಿಂಗ್ ಕೂತಿದ್ಯಾ ಆರ್ಯ? ಏನಾಯ್ತು? ಏನು ಅಂತ ಹೇಳಿ ಮದನ್, ಹೋದ ವಾರದಿಂದ ತುಂಬಾ ಜ್ವರ ಮತ್ತೆ ಕೆಮ್ಮು ಕೂಡ ಇದೆಯಪ್ಪ ನನಗೆ. ಎದೆ ಕೂಡ ನೋವ್ತಾ ಇದೆ, ಶರೀರ ತುಂಬಾ ಬಲಹೀನವಾಗಿದೆ, ಕೆಲಸ ಮಾಡಕ್ಕೂ ಆಗ್ತಿಲ್ಲ. ಏನು ನಿನ್ಗೆ ತಲೆಗಿಲ ಕೆಟ್ಟಿದ್ಯಾ? ಈ ತರ ಹುಷಾರಿಲ್ದಿರ್ಬೇಕಾದ್ರೆ ಯಾರಾದ್ರೂ ಹೊಲ ಕೆಲ್ಸ ಮಾಡ್ತಾರಾ? ನನಗ್ ಬೇರೆ ಯಾವ ದಾರಿನೂ ಇಲ್ವಲ್ಲ. ಮನೆಯಲ್ಲಿ ಮೂರ್ ಜನ ಮಕ್ಕಳಿದ್ದಾರೆ, ಏನಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೆ ನಾನೇ ಮಾಡ್ಬೇಕಾಗ್ ಬರುತ್ತೆ. ಸರಿ ಆರ್ಯ, ನೀನೀಗ ಮನೆಗೆ ಹೋಗು. ಸ್ವಲ್ಪ ದಿನ ನೀನ್ ವಿಶ್ರಾಂತಿ ತಗೋ. ಆರೋಗ್ಯ ಚೇತರಿಕೆ ಆದ್ಮೇಲೆ ನೀನ್ ಬಂದು ಕೆಲ್ಸ ಮಾಡಿದ್ರೆ ಆಯ್ತು. ಆದ್ರೆ ಏನ್ ಮಾಡೋದು? ನಾನ್ ಮನೆಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಾನು ಕೆಲಸ ಮುಗಿಸ್ಲೇಬೇಕು. ಇನ್ನು 2-3 ದಿನದಲ್ಲಿ ಮಳೆ ಬರುತ್ತೆ. ಏನೇ ಮಾಡೋದಿದ್ರು ಈ 2-3 ದಿನದಲ್ಲಿ ಕೆಲಸ ಮುಗಿಸ್ಬೇಕಪ್ಪ ಮದನ್. ಇನ್ಯಾವ ಉಪಾಯನೂ ನನ್ನ ಹತ್ರ ಇಲ್ಲ. ಮಾ, ಓ ಮಾ, ಅಮ್ಮ. ಏನಾಯ್ತು? ಬೆಳಗ್ಗೆ ಬೆಳಗ್ಗೆ ಎಮ್ಮೆ ತರ ಯಾಕೆ ಕೂಗ್ತಾ ಇದೆಯಾ? ಏನಂದೆ ಅಮ್ಮ? ನಾನೇನ್ ಕುರಿನಾ? ಮತ್ತೆ ಇನ್ನೇನ್ ಹೇಳಿ, ನಿನ್ ತರ ಭೂಮಿಗ್ ಭಾರ ಆಗಿರೋರ್ನ ಎಮ್ಮೆ ಅಂತಾನೆ ಕರಿಬೇಕಲ್ವಾ? ಇನ್ನೇನಂತ ಬೆಳಗ್ಗೆನೆ ಇಷ್ಟೊಂದ್ ಬೈಬೇಡ ಆಯ್ತಾ? ನನ್ಗೆ ಒಂದು 50 ರೂಪಾಯಿ ಕೊಡು. ನಾನಿವತ್ತು ಪೇಟೆಗೆ ಹೋಗ್ತೀನಿ. ಅಯ್ಯೋ ಭೂಮಿಗ್ ಭಾರ ನನ್ ಮಗ್ನೆ, ನಿನ್ನ ಅಪ್ಪ ಒಂದ್ ರೈತ ಅಷ್ಟೇ, ಯಾವ ಊರಿನ ರಾಜ ಅಲ್ಲ ಅವನು. ಬೆಳಿಗ್ಗೆ ಬೆಳಿಗ್ಗೆ ಎದ್ಬಿಟ್ಟು 5 ರೂಪಾಯಿ ದುಡಿಯೋಕ್ ಯೋಗ್ಯತೆ ಇಲ್ಲ ನಿನ್ಗೆ, 50 ರೂಪಾಯಿ ಕೇಳ್ತಾ ಇದ್ಯಾ? ನಿನ್ ಮಾತಿನ ಅರ್ಥ ನೀನು ದುಡ್ಡು ಕೊಡೋದಿಲ್ವಾ? ನನ್ನ ಹತ್ರ ಇದ್ರೆ ಕೊಡ್ತೀನಿ. ಇವಾಗ ಹೋಗು, ಹೊಲಕ್ಕೆ ಹೋಗಿ ನಿಮ್ಮ ಅಪ್ಪಂಗ್ ಸಹಾಯ ಮಾಡು. ಹೋಗು, ಅವ್ರು ಒಬ್ರೇ ಕೆಲಸ ಮಾಡ್ತಾ ಇದಾರೆ, ನೀವೆಲ್ಲ ಹೋಗಿ ಕೈ ಹೊಲದಲ್ಲೇ ಕೆಲಸ ಮಾಡೋ ಅಂತ ಇಚ್ಛೆ ನನಗಂತೂ ಯಾವ್ದು ಇಲ್ಲ. ಮತ್ತೆ ಅಮ್ಮ ನಮಗೇನು ದುಡ್ಡು ಕೊಡೋದಿಲ್ಲ ಕಣ್ರೋ. ಮನೇಲಿ ಹಣ ಎಲ್ಲಿಟ್ಟಿದಾರೆ ಅಂತ ನಾವೇ ಹೋಗಿ ಹುಡ್ಕೋಣ. ನೀವಿಬ್ರು ಕೋಣೆಯ ಅಕ್ಕಪಕ್ಕ ಎಲ್ಲ ಹುಡುಕಿ, ಹಾಗೆ ನಾನು ಆ ಮಂಚದ ಕೆಳಗೆ ಹುಡುಕ್ತೀನಿ. ದುಡ್ಡನ್ನ ಎಲ್ ಬಚ್ಚಿಟ್ಟಿದ್ದಾರೆ ಅಂತ ನಾನ್ ಹುಡುಕ್ತೀನಿ. ಅಯ್ಯೋ ಬಾಗ್ಲು ತೆಗೀರಿ ಬಾಗ್ಲನ್ನ. ಈ ಹುಡುಗರು ಏನ್ ಮಾಡ್ತಾ ಇದಾರೆ ನೀವೆಲ್ಲ? ಅಯ್ಯೋಯ್ಯೋ, ಎಲ್ಲಾ ಸಾಮಾನ್ಗಳನ್ನ ಆ ಕಡೆ ಮಾಡ್ತಾ ಇದಾರೆ. ನನ್ಗೆ ಕೆಲ್ಸ ಜಾಸ್ತಿ ಮಾಡ್ತಾ ಇದಾರೆ. ಇಲ್ ನೋಡ್ರೋ, ಸಿಕ್ಬಿಡ್ತು ನನಗೆ. ಏನ್ ಸಿಕ್ತು? ಸ್ವಲ್ಪ ತೋರ್ಸು. ಇಲ್ ನೋಡಿ, ದುಡ್ಡು ತುಂಬಿರುವಂತಹ ಉಂಡಿ. ಇಲ್ಲ ಮುಟ್ಬೇಡಿ, ಅದನ್ ಮುಟ್ಬೇಡಿ. ನೋಡಿ, ಆ ಮಡ್ಕೆನ್ ಹೊಡಿಬೇಡಿ. ರಾಮು, ಶಾಮು, ಮೋನು, ನನ್ ಮಾತ್ ಕೇಳಿ ಹೊಡಿಬೇಡಿ. ನಾನ್ ಹೇಳ್ತಾ ಇದ್ದೀನಿ ಬಾಗ್ಲು ತೆಗಿ ಅಂತ. ಅರೆ, ಎಷ್ಟು ದುಡ್ಡು ಸಿಕ್ಕಿದೆ. ನಡೀರಿ, ನಾವೆಲ್ಲ ಪೇಟೆಗೆ ಹೋಗಿ ಮಜಾ ಮಾಡೋಣ. ಮಟ್ಕೆಯಿಂದ 1 ರೂಪಾಯಿನೂ ತೆಗಿಬೇಡಿ. ನಾನ್ ನಿಮ್ಮ ಅಪ್ಪಂಗ್ ಹೇಳ್ತೀನಿ ಇವಾಗ. ಅಯ್ಯೋ ದೇವ್ರೆ, ಎಲ್ಲ ಹಣ ತೆಗ್ದಾಕ್ಬಿಟ್ರಿ ಮಕ್ಳು. ಇವಾಗ ನಾನು ಏನ್ ಮಾಡ್ಲಿ? ನನ್ನ ಕಷ್ಟಪಟ್ಟಿರೋ ದುಡ್ಡನ್ನ ಎತ್ಕೊಂಡು ಹೋದ್ರು. ಅರೆ ವಾ, ಎಷ್ಟು ದೊಡ್ಡ ಸಲೂನ್. ಏನಪ್ಪ ವಿಷಯ? ಏನ್ ನೋಡ್ತಾ ಇದೀಯಾ? ಅದು ಕಣ್ಬಿಟ್ಕೊಂಡು. ಅಯ್ಯೋ, ನಿಮ್ ಸಲೂನ್ ನೋಡ್ತಾ ಇದ್ದೀನಿ ಅಣ್ಣ. ತುಂಬಾ ಸಕ್ಕತ್ತಾಗಿದೆ. ಏನಾಗ್ಬೇಕಿತ್ತಪ್ಪ? ಶೇವಿಂಗ, ಕಟಿಂಗ, ಏನು ಅಂತ ಹೇಳೋ, ಮಾಡೋಣ. ವಾರೆ ವಾ ವಾ ವಾ, ನನಗೂ ಅದೇ ಬೇಕಾಗಿತ್ತು. ತುಂಬಾ ಚೆನ್ನಾಗಿ ನನ್ ತಲೆ ಕೂದಲನ್ನ ಕಟ್ ಮಾಡು ಅಣ್ಣ. ಫಿಲಂ ಹೀರೋ ತರನೇ ಕಾಣಿಸ್ಬೇಕು. ಹೇಳಿ, ಯಾವ ಸ್ಟೈಲ್ ಅಲ್ಲಿ ಕತ್ತರಿಸ್ಬೇಕು ಅಂತ. ಈಗ ಒಂದು ಹೊಸದಾಗಿ ಬಂದಿದೆ ಮಾರ್ಕೆಟ್ ಅಲ್ಲಿ ಸ್ಟೈಲು, ಬೆಟ್ಟದ ಕೆಳಗಡೆ ಹುಲ್ಲಿನ ಸ್ಟೈಲು. ಹೇಳಿ, ಅದನ್ನೇ ಮಾಡ್ಬಿಡ್ಲಾ ಅಂತ. ಅದು ಯಾವ ತರ ಅಣ್ಣ? ತಲೆಯ ಮಧ್ಯಭಾಗದಲ್ಲಿ ಕೂದಲನ್ನ ಉದ್ದುದ್ದ ಬಿಟ್ಟು ಪಕ್ಕದಲ್ಲಿರೋದೆಲ್ಲ ಸಣ್ಣದಾಗಿ ಮಾಡ್ಬಾರ್ದು. ಚಕಚಕ್. ನೀವು ಕೂತ್ಕೊಂಡು ಕುರ್ಚಿಲಿ ನೋಡ್ತಾ ಇರಿ, ಆಮೇಲೆ ನನ್ನ ಕೈಗಳ ಕಮಾಲ್ಗಳನ್ನ ಚಕಚಕ್. ಅಣ್ಣಯ್ಯ, ಒಂದ್ ಒಳ್ಳೆ ಡ್ರೆಸ್ ತೋರ್ಸಪ್ಪ ನೋಡೋಣ. ಸರಿ, ನಿಮ್ಗೆ ಯಾವ ತರ ಬಟ್ಟೆ ತೋರಿಸ್ಬೇಕು? ಒಳ್ಳೆ ಕೆಂಪಗಿರೋ ಶರ್ಟ್ ಅನ್ನ ತೋರಿಸಿ, ಮತ್ತೆ ನೀಲಿ ಕಲರ್ ಪ್ಯಾಂಟು ತಗೊಳ್ಳಿ. ನಿಮ್ಮ ಕೆಂಪು ಶರ್ಟು ಮತ್ತೆ ನೀಲಿ ಪ್ಯಾಂಟು ತಗೊಳ್ಳಿ. ನೀವ್ ಹಾಕೊಂಡ್ರೆ ಇದನ್ನ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀರಾ ಅಣ್ಣ. ಹಾ, ಖಂಡಿತ ಕೊಡ್ತೀನಿ. ಆದ್ರೆ ಒಂದ್ ವಿಷಯ ನೆನಪಿಟ್ಕೊಳ್ಳಿ, ನನ್ನ ಹೆಸರು ಶ್ಯಾಮು ಅಂತ. ನಾನು ಚಿಕ್ಕ ವಯಸ್ಸಿಂದನೂ ತುಂಬಾನೇ ಸ್ಮಾರ್ಟು. ಸರಿ, ಹಾಗಾದ್ರೆ ಇದನ್ನ ಹಾಕೊಂಡು ನೋಡ್ಲಾ ಒಂದ್ಸಲಿ? ಯಾಕಿಲ್ಲ ಅಣ್ಣ, ಅಲ್ಲಿದೆ ನೋಡಿ ಟ್ರಯಲ್ ರೂಮ್, ಹೋಗಿ ಹಾಕೊಂಡ್ ನೋಡಿ. ಹೇಳಿ, ಹೇಗ್ ಕಾಣಿಸ್ತಾ ಇದೀನಿ ನಾನು? ನೀನಂತೂ ತೇಟು ಕೋತಿ ತರನೇ ಕಾಣಿಸ್ತಿದ್ಯಾ. ಅರೆ ಅಣ್ಣ, ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ?
ಹಾಗೆ ಫಿಲಂ ಹೀರೋ ತರ ಕಾಣಿಸ್ತಿದ್ಯಾ. ಓಹೋ, ನೀನಂತೂ ನನ್ನ ಮನಸ್ಸಿನ ಮಾತನ್ನೇ ಹೇಳ್ಬಿಟ್ಟಪ್ಪ. ರೀ ಯಾಕ್ರಿ ಇಷ್ಟ್ ಲೇಟ್ ಆಗಿ ಯಾಕೆ ಬರ್ತಾ ಇದ್ದೀರಾ? ಸ್ವಲ್ಪ ಬೇಗ ಬರಕ್ ಆಗಲ್ವಾ ನಿಮ್ಗೆ? ಏನು ಅಂತ ಮಾತಾಡ್ತೀಯ ನೀನು? ಹುಷಾರಿಲ್ದ್ರ ಮೈಯಲ್ಲಿ 4 ಎಕರೆ ಜಮೀನಾಗಿ ಅದು ಕಷ್ಟ ಅಲ್ವೇನಮ್ಮ? ನೀನೇ ಹೇಳು, ಎಲ್ಲಿ ಹುಡುಗರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಹೋದ್ರು ಅವ್ರು? ಇವಾಗ ಏನಂತ ಹೇಳಿ? ಆ ಬೆಳಿಗ್ಗೆನೆ 3 ಜನ ಹೋದ್ರು, ಇವಾಗ್ವರ್ಗೂ ಬರ್ಲಿಲ್ಲ. ಮತ್ತೆ ಆ ಮಟ್ಕೆಲಿ ನಾವು ಹಣ ಇಟ್ಟಿದ್ವಲ್ವಾ, ಅದನ್ನೆಲ್ಲ ಎತ್ಕೊಂಡು ಹೋದ್ರು ಅವರು. ಏನ್ ಹೇಳ್ದೆ? ಉಂಡಿದ್ ಎಲ್ಲ ದುಡ್ಡನ್ನು ಎತ್ಕೊಂಡು ಹೋಗ್ಬಿಟ್ರ? ಏನ್ ಮಾಡಿದ್ರಪ್ಪ? ಎಂತ ಕೆಲ್ಸ ಮಾಡ್ಬಿಟ್ರು? ಇವತ್ತು ಬರ್ಲಿ ಅವರು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವ್ರಿಗೆ. ನೋಡಿ ಬಂದ್ಬಿಟ್ಟ ಒಬ್ಬ. ಅಮ್ಮ ನನ್ಗಿವತ್ತು ಅಡಿಗೆ ಮಾಡ್ಬೇಡಿ, ನಾನು ಹೊರಗಡೆನೆ ತಿನ್ಕೊಂಡ್ ಏಯ್, ಏನಂದೆ? ಹೊರಗಡೆಯಿಂದ ಹೇಗೋ ತಿನ್ಕೊಂಡ್ ಬಂದೆ? ಏನೋ ನಿನ್ನ ಮಾತಿನ ಅರ್ಥ? ಅಯ್ಯೋ ಅಪ್ಪ, ನಾನು ಪೇಟೆಗೆ ಹೋಗಿದ್ದೆ, ಅಲ್ಲಿ ಒಳ್ಳೊಳ್ಳೆ ಪದಾರ್ಥ ಮಾಡ್ತಿದ್ರು, ಅಲ್ಲೇ ತಿನ್ಬಿಟ್ಟೆ. ಫ್ರೈಡ್ ರೈಸ್, ಚಿಕನ್ ಕಬಾಬ್. ಎಷ್ಟೋ ಧೈರ್ಯ ನಿನಗೆ? ಉಂಡಿಲಿದ್ದು ದುಡ್ಡನ್ನ ಈ ತರ ಖರ್ಚು ಮಾಡ್ಕೊಂಡು ಬಂದ್ಯಾ? ನಿನ್ನ ಅಮ್ಮನ ಹತ್ರ ನಾನು 50 ರೂಪಾಯಿ ಕೇಳಿದೆ, ಆದ್ರೆ ಅಮ್ಮ ಕೊಟ್ಟಿಲ್ಲ. ಏನ್ ಮಾಡೋದು, ನನಗೆ ಬೇರೆ ದಾರಿ ಇರ್ಲಿಲ್ಲ, ಅದಕ್ಕೆ ನಾನು ಹೋಗ್ ಮಾಡ್ದೆ. ಅಲ್ಲಿ ನೋಡಿ ನಿಮ್ ಮಕ್ಳ ನೋಡಿ, ರಾಜಗಿರಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಭೂಮಿಗ್ ಬಾರ ನನ್ ಮಕ್ಳು. ಏನ್ರೋ ಮಾಡಿದ್ರೆ ನೀವೆಲ್ಲ? ಆ ದುಡ್ಡನ್ನೆಲ್ಲ ಏನ್ರೋ ಮಾಡಿದ್ರಿ? ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ನವಾಬ್ರು ತರ ಬರ್ತಾ ಇದ್ದೀರಾ? ನಿಮ್ 3 ಜನಕ್ಕೆ ಒಂದ್ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ನೋಡಪ್ಪ, ನಾವೀಗ ಎಲ್ಲಾರು ದೊಡ್ಡವರಾಗಿದ್ದೀವಿ. ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ನಾವು ಮಾಡೋದು. ಮತ್ತೆ ನಾನೀಗ ಕನ್ನಡ ಸಿನಿಮಾ ಹೀರೋ ಆಗಕ್ ಹೋಗ್ತಿದ್ದೀನಿ. ಈಗಂತೂ ನಾವು ಕುದುರೆ ಗಾಡಿಯಲ್ಲಿ ಓಡಾಡ್ತಾ ಇದೀವಿ, ಆದಷ್ಟು ಬೇಗ ಮೋಟಾರ್ ಕಾರಲ್ಲಿ ಓಡಾಡ್ತೀವಿ. ಅಯ್ಯೋ ಭಗವಂತ, ಈ ನನ್ನ 3 ಮಕ್ಕಳಿಗೆ ಸದ್ಬುದ್ಧಿಯನ್ನ ಕೊಡಪ್ಪ. ಸರಿಯಾಗಿ ಬುದ್ಧಿ ಕಲ್ಸಪ್ಪ ಇವ್ರಿಗೆ. ರೀ ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ? ನಾನೀಗ ಹೊಲದ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಕಿರಿಸ್ತಾ ಇದೀಯಾ? ಮೋಡಗಳು ಕರ್ರಗಾಗ್ತಾ ಇದೆ. ಹಾ ಹೌದು, ಮತ್ತೆ ಇನ್ನೇನು ಈ 2-3 ದಿನದಲ್ಲಿ ಮಳೆ ಬರುತ್ತೆ ಅನ್ಸುತ್ತೆ. ಕಪ್ಪು ಮೋಡ ಕಾಣಿಸ್ತಿಲ್ವಾ? ಆದ್ರೆ ಇನ್ನು ನಾನು ಹೊಲವನ್ನ ಸರಿಯಾಗಿ ಉತ್ತೇ ಇಲ್ವಲ್ಲ, ಏನ್ ಮಾಡ್ಲಿ? ನಮ್ಮ ಮಕ್ಳು ಏನಾದ್ರೂ ಲಾಯಕವಾಗಿದ್ರೆ 2 ದಿನದಲ್ಲಿ ಹೊಲದ ಎಲ್ಲಾ ಕೆಲ್ಸಗಳು ಮುಗಿತಾ ಇತ್ತು. ನನಗೆ ಉಪಾಯ ಹೊಳಿತು, ನನಗ ಅರ್ಥ ಆಯ್ತು ಏನ್ ಮಾಡ್ಬೇಕು ನಾನು ಅಂತ. ಹುಡುಗರು ಹೀರೋ ಆಗ್ಬೇಕು ಅಂತಿದಾರಲ್ವಾ, ಈಗ ನನ್ನ ಮುಖಾಂತರನೇ ಅವರನ್ನ ಸರಿಯಾದ ದಾರಿಗೆ ತರ್ತೀನಿ. ಅಯ್ಯೋ ಇಲ್ಲೋಡು, ನನಗನ್ನಿಸ್ತಾ ಇದೆ ನಾನ್ ಜಾಸ್ತಿ ದಿವಸ ಉಳಿಯೋದಿಲ್ಲ ಅಂತ. ಆರೋಗ್ಯ ತುಂಬಾ ಹಾಳಾಗಿದೆ. ಏನಂದ್ರೆ ಏನಾಯ್ತು ನಿಮ್ಗೆ? ನೋಡ್ರೋ ಮಕ್ಕಳ, ನನ್ನ ಆರೋಗ್ಯ ತುಂಬಾನೇ ಹಾಳಾಗಿ ಹೋಗಿದೆ. ನಾನಿನ್ನು ತುಂಬಾ ದಿನ ಬದುಕೋದಿಲ್ಲ ಅನ್ಸತ್ತೆ. ಅದಕ್ಕೆ ನಾನು ಸಾಯೋದಕ್ಕಿಂತ ಮುಂಚೆ ನಿಮ್ಮ 3 ಒಂದು ರಹಸ್ಯ ಹೇಳ್ಬೇಕು ಅಂತಿದ್ದೀನಿ. ಏನ್ ರಹಸ್ಯ? ನೋಡಿ, ನಿಮ್ಗಳಿಂದ ನಾನು ಮನೇಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಹಣವನ್ನ ಇಟ್ಟಿರ್ಲಿಲ್ಲ. ನಿಮ್ಗೇನಾದ್ರೂ ಅದು ಗೊತ್ತಾಗೋದ್ರೆ ಎಲ್ಲ ಹಣನು ತಗೊಂಡು ಹಾಳು ಮಾಡ್ಬಿಡ್ತೀರಾ ಅಂತ. ಅದಕ್ಕೆ ನನ್ನ ಜೀವನ ಪರ್ಯಂತದ ದುಡಿಮೆ ಮತ್ತೆ ಒಂದಷ್ಟು ಚಿನ್ನ ಜಮೀನಿನ ಒಳಗಡೆ ಊತ್ ಹಾಕ್ಬಿಟ್ಟಿದ್ದೆ. ಕೇಳಿಸ್ತಾ? ಜಮೀನಿನ ಕೆಳಗಡೆ ಊತ್ ಹಾಕ್ಬಿಟ್ಟಿದ್ದೆ. ನಾನು ಜಾಸ್ತಿ ದಿನ ಜೀವಂತವಾಗಿರೋದಿಲ್ಲ, ಅದಕ್ಕೆ ನಾನು ಎಲ್ಲಾನು ನಿಮ್ಗೆ ಹೇಳ್ಬಿಡ್ಬೇಕು ಅಂತಿದ್ದೀನಿ. ಯಾಕೀಗ ಹೇಳಿತಿದ್ಯಾ? ಬೇಗ ಹೇಳು. ನಮ್ಮ ಹೊಲ ಇದೆಯಲ್ಲ, ಅದ್ರ ಒಳಗಡೆನೆ, ಅಲ್ಲೇನೆ. ಆದ್ರೆ ಎಲ್ಲಿಟ್ಟಿದೀನಿ ಅಂತ ನೆನಪಾಗ್ತಾ ಇಲ್ಲ. ಏನ್ ಮಾಡೋದು? ಮತ್ತ್ಯಾಕ್ರಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಅಪ್ಪ ಊತಿಟ್ಟಿರೋದ್ನ ತಗೊಂಡ್ ಬಂದ್ಬಿಡೋಣ, ನಡೀರಿ ಬೇಗ. ಆ ದುಡ್ಡನ್ನೆಲ್ಲ ಇಟ್ಕೊಂಡು ನಾವು ಮತ್ತೆ ಪೇಟೆಗೆ ಹೋಗಿ ಮೋಜು ಮಸ್ತಿ ಮಾಡೋಣ, ಹೀರೋ ಆಗೋಣ. ಇಷ್ಟು ದೊಡ್ಡ ಹೊಲದಲ್ಲಿ ಗೊತ್ತಿಲ್ಲ ಅಪ್ಪ ಎಲ್ಲಿ ಚಿನ್ನ ಮತ್ತೆ ಹಣನ ಬಚ್ಚಿಟ್ಟಿದ್ದಾರೆ ಅಂತ. ನನಗಂತೂ ಅರ್ಥ ಆಗ್ತಾನೆ ಇಲ್ಲ. ನಿಂತ್ಕೊಂಡು ನೋಡ್ತಾ ಇದ್ರೆ ಏನಾಗುತ್ತೆ? ನಾವೆಲ್ಲ ಸೇರ್ಕೊಂಡು ಪೂರ್ತಿ ಜಮೀನನ್ನ ಹಗ್ದಾಕೋಣ.
ಇದೇನೋ ನಾವು ಇಡೀ ಜಮೀನೇ ತೋಡ ಹಾಕದ್ವಿ ಆದ್ರೆ 1 ರೂಪಾಯೂ ಸಿಗ್ಲಿಲ್ವಲ್ಲೋ. ಬನ್ನಿ ಹೋಗಿ ಅಪ್ಪನ್ಗೆ ವಿಷಯ ತಿಳಿಸೋಣ. ಅಪ್ಪ, ನೀವು ನಮ್ಮ ಹತ್ರ ಸುಳ್ಳು ಹೇಳಿದ್ರಿ. ಜಮೀನಲ್ಲಿ ಏನು ಇಲ್ಲ. ಒಂದೇ 1 ರೂಪಾಯಿ ಕೂಡ ನಮಗ್ ಸಿಗ್ಲಿಲ್ಲ. ಇಲ್ಲಪ್ಪ, ನಾನ್ ನಿಮ್ಗೆ ಸುಳ್ಳು ಹೇಳಿಲ್ಲ. ನಾನ್ ನಿಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಒಂದ್ರ ಬಗ್ಗೆ ಹೇಳೋದೇ ಮರ್ತು ಹೌದಾ? ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಮಂತ್ರದ್ದು ಧಾನ್ಯದ ಬೀಜಗಳಿವೆ. ಇದನ್ ತಗೊಂಡು ಹೋಗಿ ಇಡೀ ಹೊಲದಲ್ಲಿ ಇದನ್ನ ಚೆಲ್ಲಿ. ಹೊಲದಲ್ಲಿ ಎಲ್ಲೇ ದುಡ್ಡು ಮತ್ತೆ ಒಡವೆ ಇದ್ರು 4 ತಿಂಗಳಾದ್ಮೇಲೆ ಆ ಜಾಗದಲ್ಲಿ ಗಿಡ ಬೆಳೆಯುತ್ತೆ. ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಹೌದಾ, ಇದ ವಿಷಯ ಮೊದ್ಲೇ ಹೇಳ್ಬೇಕು ತಾನೆ. ಆಹಾ, ಈಗ ಹೋಗೋಣ ಬನ್ನಿ. ಅಯ್ಯೋ ಬನ್ನಿ ಬನ್ನಿ, ಬೇಗ ಬನ್ನಿ, ಮನೆಗೆ ಹೋಗ್ಬಿಡೋಣ. ಮಳೆ ಬಂದ್ಬಿಡ್ತೈತೆ, ಬೇಗ. ಏನಪ್ಪ ನೀವ್ ಹೇಳಿದ್ರಿ 4 ತಿಂಗಳಾದ್ಮೇಲೆ ಎಲ್ಲೆಲ್ಲಿ ನೀವು ನಾಣ್ಯನ ಬಚ್ಚಿಟ್ಟಿದ್ದೀರೋ ಅಲ್ಲೆಲ್ಲ ಧಾನ್ಯದ ಗಿಡ ಬರುತ್ತೆ ಅಂತ. ನೋಡ್ತಾ 4 ತಿಂಗಳು ಕಳ್ದೇ ಹೋಯ್ತು. ನೋಡ್ತಿದ್ರೆ ಹೊಲ ಪೂರ್ತಿ ಧಾನ್ಯದ ಗಿಡ ಬೆಳ್ದಿದ್ಯಲ್ಲ. ಆದ್ರೆ ಚಿನ್ನ ಎಲ್ಲಿ? ಅಯ್ಯೋ ಹುಚ್ಚರ, ನೀವು ಬರೀ ಧಾನ್ಯದ ಗಿಡವನ್ನ ನೋಡಿದ್ದೀರಾ. ಅದ್ರ ಮೇಲಿರೋದ್ನ ಒಂದ್ ಸ್ವಲ್ಪ ನೋಡ್ರೋ. ಚಿನ್ನದಂತಹ ಫಸಲು ಬಂದಿದೆ. ಅಂದ್ರೆ ಚಿನ್ನದಂತ ಧಾನ್ಯಗಳು ನಿಮ್ ಕಣ್ಣು ಮುಂದೆನೆ ಇದೆಯೋ? ಅಂದ್ರೆ ನಾವು ಬೆಳೆನೆಲ್ಲ ಕತ್ತರಿಸಿ ಭಾಗ ಮಾಡೋಣ. ಆಗ ನಮಗೆ ತುಂಬಾನೇ ದುಡ್ಡು ಸಿಗತ್ತೆ. ಒಂದಷ್ಟು ವ್ಯವಸಾಯಕ್ಕೆ ಮನೆಗೆ, ಇನ್ನೊಂದಷ್ಟು ಬಜಾರಲ್ಲಿ ಮಾರಿದ್ರೆ ದುಡ್ಡು ಬರುತ್ತೆ. ಮಕ್ಕಳೇ, ದುಡ್ಡು ಸಂಪಾದಿಸೋಣ ದುಡ್ಡನ್ನ. ಓಹೋ, ಇದ್ರ ಕಾರಣವಾಗಿ ನೀವು ನಮ್ಮನ್ನ ಜಮೀನಲ್ಲಿ ಕೆಲಸ ಮಾಡಕ್ ಹೇಳಿದ್ರಾ? ಸರಿಯಾಗಿ ಹೇಳ್ದೆ. ನೀವು ನನ್ನ ಮಾತನ್ನ ಕೇಳ್ತಿರ್ಲಿಲ್ಲ ಅಲ್ವಾ? ನನ್ನ ಬುದ್ಧಿವಂತಿಕೆನ ಬಳಸಿ ನಿಮ್ ಕೈಯಿಂದಾನೇ ವ್ಯವಸಾಯನ ಮಾಡಿಸ್ದೆ. ಅರ್ಥ ಆಯ್ತಾ? ಇಲ್ಲ ಅಂದಿದ್ರೆ ನೀವು ಇಷ್ಟು ದೊಡ್ಡವರಾಗಿ ಕೂಡ ಯಾವತ್ತೂ ಕೂಡ ನಿಮ್ಮ ಇಚ್ಛೆಯಿಂದ ಸ್ವಾವಲಂಬಿಗಳಾಗ್ತಿರ್ಲಿಲ್ಲ. ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು. ನಮ್ಗೆ ಈಗ ನಮ್ಮ ತಪ್ಪಿನ ಅರಿವು ಆಗಿದೆ ಅಪ್ಪ. ನೀವು ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪ. ಇಲ್ಲೋಡಿ, ಒಂದು ದಿನ ನಾನಂತೂ ಸತ್ತು ಹೋಗ್ತೀನಿ, ಆದ್ರೆ ಈ ಭೂಮಿ ಅಂತೂ ಇರುತ್ತಲ್ವಾ? ನೀವು 3 ಜನ ಸೇರಿ ವ್ಯವಸಾಯನ ಮಾಡಿದ್ರೆ ಯಾವುದಕ್ಕೂ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದ್ರೆ ಅನ್ನೋದೇ ಬರೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಪ್ಪ. ಸರಿ, ಹಾಗಾದ್ರೆ ಏನಕ್ ತಡ? ಹೋಗಿ ಕೊಡ್ಲಿನ ತಗೊಂಡ್ ಬನ್ನಿ. ಹೋಗಿ, ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಧಾನ್ಯವನ್ನ ಕತ್ತರಿಸೋಣ. ಹೋಗಿ ಬೇಗ ತಗೊಂಡ್ ಬನ್ನಿ. ಈಗ್ಲೇ ತರ್ತೀನಿ ಅಪ್ಪ.